ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ, ಇವಾಗ ನಾವು ನಮ್ಮ ಕಾಲೇಜ್ ಹತ್ರ ಹೋಗ್ತಿದ್ದೀವಿ. ಆಸ್ ಯೂಶುವಲ್ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಜೆ ಕೆ ಅವರಪ್ಪ ಬಂದಿದ್ದಾರೆ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಎಲ್ಲರೂ ಬಂದಾಗಲೇ ವೆಯ್ಟ್ ಮಾಡ್ತಿದ್ದಾರೆ. ನಾವಂತೂ ಯಾವಾಗಲೂ ಲೇಟ್, ಕ್ಲಾಸಿಗೂ ಲೇಟ್, ಟ್ರಿಪ್ಪಿಗೂ ಲೇಟ್. ನೋಡಿ ನಮ್ಮ ಗರ್ಲ್ಸ್ ಎಲ್ಲ ರೆಡಿ ಆಗಿದ್ದಾರೆ ಹೋಗೋಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ನಿನ್ನ ನೋಡ್ತಾರೆ ಕಣೆ ನನ್ನ ವಿಡಿಯೋದ ಸ್ಟಾರ್ಟಿಂಗ್. ಇದು ನಿಸರ್ಗಂದು ಚಾನೆಲ್, ಯೂಟ್ಯೂಬ್ ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನು ಬರ್ತೀಯ ನಮ್ಮ ಜೊತೆ? ನೀನು ಬರ್ತೀಯ ನಮ್ಮ ಜೊತೆ? ನೀನು ಬಾ, ಹೋಗೋಣ. ಸೀಟೆಲ್ಲ ಫುಲ್ ಆಗಿಬಿಟ್ಟಿದೆ. ಬೇಕಾಗಿ ಬಂದು ಹಾಸನಲ್ಲೇ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂತ ಗೊಮ್ಮಟಾದ್ರಿಗೆ ಬಂದಿದ್ದೀವಿ. ಇಲ್ಲಿ ಇಡ್ಲಿ ವಡೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಯಾರು ಹೊಸ್ದಾಗಿ ಬಂದರೆ ಇಲ್ಲಿ ಟ್ರೈ ಮಾಡಿ. ಹ್ಯಾಪಿ ಬರ್ಡೇ ಟು ಯು ಯಶೋದಾ, ಹ್ಯಾಪಿ ಬರ್ಡೇ ಟು ಯು. ಕನ್ನಡಕಲ್ ಶೋಕಿ ಅಂತ ಕನ್ನಡಕಲ್ ಶೋಕಿ ಬೇರೆ ಮಾಡ್ತಾಳೆ. ನಂದು ಕನ್ನಡಕ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಮತ್ತು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಗೈಡು. ಇದು ನಾವು ಕಾಲೇಜಿಂದ ಆನ್ಬೋರ್ಡ್ ಟ್ರೈನಿಂಗ್ ಅಂತ ನಾವು ಈ ರೆಸಾರ್ಟ್ಗೆ ಬಂದಿರೋದು. ಇದನ್ನು ನಮ್ಮ ಗೈಡನ್ನೇ ನಮಗೆ ಸೆಲೆಕ್ಟ್ ಮಾಡಿಕೊಟ್ಟಿರೋದು. ಹೆಂಗಿದೆ ರೆಸಾರ್ಟ್, ಏನೆಲ್ಲ ಮಾಡ್ತೀವಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನಾವು ನಮ್ಮ ಟೆಂಟ್ಗಳಿಗೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಸಿಗಣೆ ಸೊಳ್ಳೆ ಏನಾದರೂ ಇರ್ಬೋದು ನೋಡಿ. ಎಲ್ಲ ಒಳ್ಳೆ ಇರುವೆಗಳ ಥರ ಲೈನಲ್ಲಿ ಹೋಗ್ತಿದ್ದಾರೆ. ಹೆಂಗ್ ಹೋಗ್ತಿದ್ದಾರೆ ನೋಡಿ, ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡು ಆಡ್ತಾವಳೆ. ಅಲ್ಲಿ ತೋರ್ಸು ಈ ಕಡೆ. ನನ್ನ ವಾಯ್ಸು ನಾನೇ ಕೊಡ್ತೀನಿ ಸತಿ. ಬಾಯ್ಸ್ ಲೆಫ್ಟ್, ಗರ್ಲ್ಸ್ ರೈಟ್. ನಾವೆಲ್ಲ ಟೆಂಟ್ ಹತ್ರ ಬಂದಾಯಿತು. ಮತ್ತು ಇವಾಗ ನಮಗೆ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ. ಯಾವ ಥರ ಇರುತ್ತೆ ನೋಡೋಣ ಬನ್ನಿ. Every activities are governed by time stipulation. You're not, or you cannot afford to miss that. We will be observing entire. ನಮಗೆ ಪೇಪರಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಒಂದು 15 ಆ್ಯಕ್ಟಿವಿಟೀಸ್ ಇದೆ. ಮತ್ತು ಆ 15 ಆ್ಯಕ್ಟಿವಿಟೀಸು ನಾವು ಮಾಡಬೇಕು. ಅದು ಸ್ವಲ್ಪ ಕ್ಲಿಪಿಕ್ಸ್ ನಾನು ನಿಮಗೆ ಇವಾಗ ತೋರಿಸ್ತಿದ್ದೀನಿ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಬಂದು ರಾಕೆಟ್ನ ಮಾಡಿ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ಹಾರಿಸ್ಬೇಕು ಅಂತ. ಅದಕ್ಕೋಸ್ಕರ ಶೀಟ್ಗೆ ಅವನು ಬೈಸಿಪ್ಸ್ ಹೊಡಿತಿದ್ದು. ಅಲ್ಲಿ ಬನ್ನಿ, ಆರುತ್ತೆ ಇವಾಗ ನೋಡೋಣ. ಕೈ ಎತ್ತಿದ್ರ ಚೆನ್ನಾಗೈತೆ. ಒಂದು ಡೆಮೋ ತೋರಿಸ್ಬಿಟ್ಟು ಈ ಬಾಕ್ಸ್ನ ಕೊಟ್ಟರು. ನಿಮ್ಮ ಓನ್ ಪ್ರಾಜೆಕ್ಟ್ನ ನೀವು ಕ್ರಿಯೇಟ್ ಮಾಡಿ ಅಂತ. ನಮಗಂತೂ ತಲೆನೇ ಓಡ್ತಿರ್ಲಿಲ್ಲ ಏನು ಮಾಡೋದು ಅಂತ. ಎಲ್ಲರನ್ನೂ ನೋಡಿ ಸುಮ್ಮನೆ ಏನು ಮಾಡೋದು ಅಂತ ಇದ್ವಿ. ಲಾಸ್ಟಿಗೆ ಏನೋ ಒಂದು ಅಂತ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆದರೆ ಇದನ್ನು ನಾವು ಇಡ್ತಿದ್ದಂಗೆ ಒಂದು ಸೈಡಿಂದ ಬಿದ್ದೋಗ್ತಾ ಇತ್ತು, ಮತ್ತೆ ಇಡ್ತಿದ್ವಿ ಇನ್ನೊಂದು ಸೈಡಿಂದ ಬಿದ್ದೋಗ್ತಿತ್ತು. 2 hours ಏನೋ ತೊಗೊಂಡ್ವಿ ಇದನ್ನು ಬರೀ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಲಾಸ್ಟಿಗೆ ಏನೋ ಒಂದು ಅಂತ ಮಾಡಿದ್ವಿ. ಆದರೆ ಲಾಸ್ಟಲ್ಲಿ ಮಾರ್ಬಲ್ಲೇ ಇಟ್ಟಿರಲಿಲ್ಲ, ಅಂದರೆ ಕಂಪ್ಲೀಟ್ ಆಗಿಲ್ಲ, ಮತ್ತೆ ರೀಡೂ ಇಟ್ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಲಂಚಿಗೆ ಬಂದ್ವಿ. ಲಂಚ್ಗೆ ವೆಜ್ ಮತ್ತು ನಾನ್ ವೆಜ್ ಇದೆ, ಪರವಾಗಿಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ತಿನ್ಕೊಂಡು ಎಲ್ಲಿಗೆ ಹೋಗೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನಾವು ಕಾಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗೋಣ, ಏನೇನು ಹೇಳ್ಕೊಡ್ತಾರೆ, ಏನೇನು ಮಾಡಿಸ್ತಾರೆ ಇಲ್ಲಿ ನೋಡೋಣ. ಇಲ್ಲಿ ನೋಡಿ ಇವನನ್ನ, ಇದು ನೋಡ್ತಿದ್ರೆ ನನಗೆ ಲೈಫ್ ಬೈ ಅಡ್ವರ್ಟೈಸ್ ನೆನಪಾಗ್ತಿದೆ. ಉಜ್ಜು ಬಂಟಿ ಉಜ್ಜು, ನೀನು ಸಾಬೂನು ಸ್ಲೋನ ಅಂತ. ಚೆನ್ನಾಗಿ ಕಲ್ಲನ್ನ ತೊಳ್ಕೊಬನ್ನಿ ಅಂತ ಕಳಿಸಿದ್ರು. ಒಂದ್ಸರಿ ಹೆಂಗೆಂಗೋ ತೊಳ್ಕೊಬಂದ, ಮತ್ತೆ ತೊಳ್ಕೊಬನ್ನಿ ಅಂತ ಕಳಿಸಿದ್ರು. ಯಾವಾಗ ಹೊಸ ನೀರಲ್ಲಿ ಹಿಂಗೆ ಬಿದ್ದೊಳ್ಳು ಆಡ್ತಾವೆ. ಸ್ವಿಮ್ಮಿಂಗ್ ಪೂಲ್ ಸಿಕ್ಕಿದ್ರೆ ಹಿಂಗೆ ಮಂಕಂಡ ಬಿಡೋದೇನೋ. ವಾಟ್ ಯು ಸೇ ಗೈಸ್? ಉಜ್ಜು ಉಜ್ಜು ಬಂಟಿ, ಮಣ್ಣು ಹೋಗೋ ಗಂಟ ಉಜ್ಜು.
ಏನಕ್ಕೆ ಇವ್ನು ಹಿಂಗೆ ಮಾಡ್ತಿರೋದು ಮತ್ತು ಇಲ್ಲಿ ನಮಗೆ ಏನೇನು ಟೀಚ್ ಮಾಡಿದ್ರು ಅಂತ ನಾನು ನಿಮಗೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಯಾಕಂದರೆ ತುಂಬ ಲೆಂತ್ ಇದೆ, ಬೋರ್ ಆಗುತ್ತೆ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಇವಾಗ ನಾನು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ಗುರು ಸಖತ್ತಾಗಿದೆ, ನೋಡೋಕೆ ಖುಷಿ ಆಗುತ್ತೆ. ಸುಮ್ಮನೆ ಹೋಗ್ಬಿಡು ಟ್ರೆಕ್ಕಿಂಗ್ ಅಲ್ಲಿ. ನಾಳೆ ಟ್ರೆಕ್ಕಿಂಗ್ ಹೋಗ್ಬೇಕು. ಇವಾಗ ನಮಗೆ ಗೇಮ್ಸ್ ಇದೆ ಅಂದರು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೇನು ಗೇಮ್ಸ್ ಆಡ್ತಾರೆ ಅಂತ ನಾನು ನಿಮಗೆ ಸ್ಮಾಲ್ ಕ್ಲಿಪ್ಸ್ನ ತೋರಿಸ್ತೀನಿ ಬನ್ನಿ. ನಾವೇನು ಗೇಮ್ ಆಡ್ತಿದ್ದೀವಿ ಅಂತ ನಿಮ್ಗೆ ಆಗಲೇ ಗೊತ್ತಿರ್ಬೋದು. 1 to 7 ಹೇಳ್ಬೇಕು. 7 ಬಂದಾಗ ನಾವು 7 ಅಪ್ ಅಂತ ಹೇಳ್ಬೇಕು, ಮತ್ತು 7ಇಂದ ಮಲ್ಟಿಪಲ್ ಆಗೋ ನಂಬರ್ಸ್ ಬಂದಾಗ ನಾವು 7 ಅಪ್ ಅಂತ ಹೇಳ್ಬೇಕು. 7 ಅಂತ ಹೇಳಿದವರು ಮತ್ತು ಅದ್ರ ಮಲ್ಟಿಪಲ್ ನಂಬರ್ ಹೇಳ್ದವರು ಔಟ್ ಆಗ್ತಾರೆ. ಮತ್ತು ಲಾಸ್ಟ್ಗೆ ವಿನ್ನರ್ ಬಂದು ಯಾರು ಅಂತ ನಿಮಗೆ ನಾನು ತೋರಿಸ್ತೀನಿ. 5, 6, 3 ಲಾಸ್ಟ್ಗೆ ಗೇಮ್ ಇವರಿಬ್ರು ಮಧ್ಯ ಬಂದು ನಿಂತ್ಕೊಂತು, ಮತ್ತು ಅವನು ಪ್ಲೇಯರ್ ಟ್ರೂ ಪ್ಲೇಯರ್ ನಂದೇ ತಪ್ಪು. ಇದು ಇವತ್ತಿನ ನಮ್ಮದು ಲಾಸ್ಟ್ ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕ್ ಏನಂದರೆ ಎಲ್ಲ ಗ್ರೂಪ್ಗೂ ಸಪ್ರೇಟ್ ಕಲರ್ದು ಬಲೂನ್ಸ್ ಕೊಟ್ಟಿರ್ತಾರೆ. ಅದನ್ನ ನಾವು ಆ್ಯಂಕಲ್ಗೆ ಟೈ ಮಾಡ್ಕೋಬೇಕು ಮತ್ತು ಎಲ್ಲ ಫೀಲ್ಡಿಗೆ ಹೋಗಬೇಕು. ಬೇರೆ ಟೀಮವರು ನಮ್ಮ ಬಲೂನ್ನ ಬ್ಲಾಸ್ಟ್ ಮಾಡ್ತಾರೆ. ನಾವು ಯಾವ ಟೀಮಲ್ಲಿ ಜಾಸ್ತಿ ಬಲೂನ್ಸ್ ಉಳ್ಕೊಂಡಿರುತ್ತೆ ಆ ಟೀಮ್ ವಿನ್ನರ್ ಅಂತ. ಸೊ ಇವಾಗೆಲ್ಲ ಫೀಲ್ಡಿಗೆ ಹೋಗ್ತಿದ್ದಾರೆ, ಯಾರು ವಿನ್ನರ್ ಆಗ್ತಾರೆ ಯಾರು ನೋಡು. ಏನ್ ತಿಂತೀಯಾ ನೋಡು ಮ್ಯಾಕ್ಸಿ, ನೋಡು ನಿನ್ ಫ್ರೆಂಡ್. ನೆಕ್ಸ್ಟ್ ನನಗೆ ಟೀಮಿನ 2 ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿ 5 minutes ಟೈಮ್ ಕೊಟ್ಟು ಕ್ರಾಫ್ಟ್ ಶೀಟ್ಸ್ನ ಪ್ರೊವೈಡ್ ಮಾಡಿದ್ರು. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವು ಐಡಿಯಾಸ್ನ ಯೂಸ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದರು. ಸೊ ಎಲ್ಲ ಟೀಮವರು ಅವರ ಐಡಿಯಾಸ್ಗೆ ಕೊಟ್ಟಿರೋ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಿಪೇರ್ ಆಗಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದರು. ಸೊ ಕೊಟ್ಟಿರೋ ಟೈಮಲ್ಲಿ ಸ್ವಲ್ಪ ಆಗಿರೋದ್ರಿಂದ ಯಾರೂ ಚೆನ್ನಾಗಿ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಫ್ಯಾಷನ್ ಶೋ, ಸಾಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ಬಂದ್ಕೊಳ್ಳೋದೆ, ಮತ್ತು ಬೆಳಗ್ಗೆ ಟ್ರೆಕ್ಕಿಂಗ್ ಇದೆ, ಸೊ ಬೇಗ ಹೋಗಬೇಕು. ಟೈಮ್ 12:30 ಆಗಿರ್ಬೋದು. ಲೂಡೋ ಆಡ್ತಿದ್ದೀವಿ ನಾವು, ಮತ್ತು ಆ ಕಡೆ ಕೇರಮ್ ಆಡ್ತಿದ್ದಾರೆ. ಇದಾದಮೇಲೆ HOD ಸರ್ ಬಂದು ನಮ್ಮನ್ನು ಕಳಿಸಿದ್ರು, ನಾವು ಮಲ್ಕೊಳಕ್ಕೆ ಹೋದ್ವಿ. ಸೊ ನಮ್ಮ ಟೆಂಟ್ ಹಿಂಗಿದೆ ಅಪ್ಪ. ಈ ಟೆಂಟ್ ಒಳಗೆ ಜಿಲ್ಲೆ ಏನೇನೋ ಇತ್ತು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಂದ್ಕೊಂತೀವಿ. Hello guys. Thank you for watching this video. Like ಮಾಡಿ, share ಮಾಡಿ. Watching this video, like ಮಾಡಿ, share ಮಾಡಿ. Don't forget to subscribe. Bye.